ಬುರುಡೆ ಚಿನ್ನಯ್ಯನಿಗೆ ಕೊನೆಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಜಾಮೀನು ಸಿಕ್ಕ 24 ದಿನಗಳ ಬಳಿಕ ಚಿನ್ನಯ್ಯ ರಿಲೀಸ್ ಆಗಿದ್ದಾರೆ. ಬುರುಡೆ ಚಿನ್ನಯ್ಯನಿಗೆ ಕೊನೆಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಜಾಮೀನು ಸಿಕ್ಕ 24 ದಿನಗಳ ಬಳಿಕ ಚಿನ್ನಯ್ಯ ರಿಲೀಸ್. ಶ್ಯೂರಿಟಿ ಬಾಂಡ್ ಸಲ್ಲಿಕೆಯ ಹಿನ್ನೆಲೆ ಬಿಡುಗಡೆಗೆ ಅಸ್ತು ಎನ್ನಲಾಗಿದೆ. ಬಾಂಡ್ ತಡವಾಗಿ ಸಿಕ್ಕಿದ್ರಿಂದ ಮಾಸ್ಕ್ ಮ್ಯಾನ್ ರಿಲೀಸ್. ಶಿವಮೊಗ್ಗ ಕಾರಾಗೃಹದಲ್ಲಿದ್ದ ಆರೋಪಿ ಚಿನ್ನಯ್ಯ. ನ್ಯಾಯಾಲಯಕ್ಕೆ 1 ಲಕ್ಷ ಬಾಂಡ್, 2 ಜಾಮೀನು. ಚಿನ್ನಯ್ಯನಿಗೆ ನವೆಂಬರ್ 24ರಂದು ಜಾಮೀನು ಸಿಕ್ಕಿತ್ತು. ಜಾಮೀನು ಸಿಕ್ಕರೂ ಯಾರೂ ಶ್ಯೂರಿಟಿಯನ್ನ ನೀಡಿರಲಿಲ್ಲ. ಇದೀಗ ಷರತ್ತು ಪೂರೈಕೆ ಹಿನ್ನೆಲೆ ಚಿನ್ನಯ್ಯ ಬಿಡುಗಡೆ ಮಾಡಲಾಗಿದೆ. 97 ದಿನಗಳ ನಂತರ ಮಾಸ್ಕ್ ಮ್ಯಾನ್ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಚಿನ್ನಯ್ಯ ಹೆಂಡತಿ ಮಲ್ಲಿಕಾ, ಸಹೋದರಿ, ವಕೀಲರು ಜೈಲಿನಿಂದ ಇನೋವಾ ಕಾರಲ್ಲಿ ತೆರಳಿದ್ದಾರೆ. ಇನ್ನು ಬುರುಡೆ ಚಿನ್ನಯ್ಯನಿಗೆ ಕೊನೆಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಇನ್ನು ಕೆಲವೊಂದಿಷ್ಟು ಷರತ್ತುಗಳಿರುತ್ತೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ. ಆರೋಪಿಯನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿರ್ತಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಬಂದು ಹೋಗಬೇಕಾಗತ್ತೆ. ಅಂದರೆ ಬಿಡುಗಡೆ ಆದ ನಂತರ ಜೈಲಿಗೆ ಬಂದು ಡೈಲಿ ಕೂಡ ಸೈನ್ ಮಾಡಬೇಕಾಗತ್ತೆ. ಜೊತೆಗೆ ಶ್ಯೂರಿಟಿ ಕೇಳ್ತಾರೆ. ಏಕೆಂತಂದರೆ ಈಗ ಅವ್ರು ಏನಾದರೂ ಬೇರೆ ಕಡೆ ಹೋದರೆ ಶ್ಯೂರಿಟಿ ಯಾರಾದರೂ ಬೇಕಾಗತ್ತೆ. ಇಲ್ಲ ಅಂತಂದರೆ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗಿಬಿಡ್ತಾರೆ. ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟು ಯಾರಾದರೂ ಶ್ಯೂರಿಟಿ ಕೊಡಬೇಕಾಗತ್ತೆ. ಜೊತೆಗೆ ಬೇರೆ ವಿದೇಶಕ್ಕೆ ಹೋಗಂಗಿರೋದಿಲ್ಲ, ಜೊತೆಗೆ ಬೇರೆ ರಾಜ್ಯಗಳಿಗೆ ಹೋಗಂಗಿರಲ್ಲ. ಈ ರೀತಿಯಾಗಿ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿರ್ತಾರೆ. ಜಾಮೀನು ಸಿಕ್ಕ 24 ದಿನಗಳ ಬಳಿಕ ಈಗ ಚಿನ್ನಯ್ಯ ರಿಲೀಸ್ ಆಗಿದ್ದಾರೆ. ಅವರ ಹೆಂಡತಿ, ಸಹೋದರಿ ಜೊತೆಗೆ ವಕೀಲರು ಕೂಡ ಜೈಲಿನ ಬಳಿ ಆಗಮಿಸಿದ್ರು. ಎಲ್ಲರೂ ಕೂಡ ಜೊತೆಯಾಗಿ ಈಗ ಜೈಲಿನಿಂದ ಹೊರಟಿದ್ದಾರೆ. 97 ದಿನಗಳ ನಂತರ ಚಿನ್ನಯ್ಯ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇನ್ನು ನವೆಂಬರ್ 24ರಂದು 12 ಷರತ್ತುಗಳೊಂದಿಗೆ ಚಿನ್ನಯ್ಯನಿಗೆ ಜಾಮೀನನ್ನು ಬೆಳ್ತಂಗಡಿ ನ್ಯಾಯಾಲಯ ಕೊಟ್ಟಿತ್ತು. ಆ ಒಂದು 12 ಏನು ಷರತ್ತುಗಳಿರುತ್ತೆ, ಆ 12 ಷರತ್ತುಗಳು ಕೂಡ ಪೂರೈಕೆ ಆಗಬೇಕಾಗತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋದಿಲ್ಲ. ಶ್ಯೂರಿಟಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಅಂದರೆ, ಒಬ್ಬ ವ್ಯಕ್ತಿಯನ್ನು ಹೊರಗಡೆ ಬಿಡಬೇಕು ಅಂತಂದರೆ ಆತನ ಮೇಲೆ ನಂಬಿಕೆ ಇಟ್ಟು ಯಾರಾದರೂ ಮುಂದೆ ಬಂದು ಆತ ಏನಾದರೂ ತಪ್ಪಿಸ್ಕೊಂಡು ಹೋದರೆ ಅಥವಾ ಏನಾದರೂ ಸಾಕ್ಷ್ಯನಾಶಗಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ಅವರೇ ಶ್ಯೂರಿಟಿ ಯಾರು ಹಾಕಿರ್ತಾರೋ ಅವರೇ ಒಂದು ಜವಾಬ್ದಾರರಾಗಿರ್ತಾರೆ. ಯಾಕೆಂತ ನೀವು ಗಮನಿಸಬಹುದು, ಕೆಲವೊಂದಿಷ್ಟು ಏನು ಲೋನ್ ಪ್ರೊಸೀಜರ್ ಅಂತ ನೀವು ತಗೋತೀರ, ಆ ಒಂದು ಸಂದರ್ಭದಲ್ಲಿ ಕೂಡ ಶ್ಯೂರಿಟಿ ಕೇಳ್ತಾರೆ. ಏನಾದರೂ ನೀವು ಕೈ ಕೊಟ್ಟರೆ ನಿಮ್ಗೆ ಯಾರು ಶ್ಯೂರಿಟಿ ಹಾಕಿರ್ತಾರೋ ಅವ್ರನ್ನ ಇಟ್ಕೋತಾರೆ. ಅದೇ ರೀತಿಯಲ್ಲೇ ಪ್ರತಿಯೊಂದಕ್ಕೂ ಕೂಡ ಶ್ಯೂರಿಟಿ ಬೇಕಾಗತ್ತೆ. ಈಗ ಸದ್ಯಕ್ಕೆ ಶ್ಯೂರಿಟಿ ಸಿಕ್ಕಿದೆ. ಏನು 12 ಷರತ್ತುಗಳಿತ್ತು, ಆ 12 ಷರತ್ತುಗಳು ಕೂಡ ಪೂರೈಕೆ ಆಗಿದೆ. ಹಾಗಾಗಿ ಇವತ್ತು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇನ್ನು ಜೈಲಿಗೆ ಹೋಗಿ 97 ದಿನ ಇವತ್ತಿಗೆ. ಸದ್ಯಕ್ಕೆ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಗಮನಿಸ್ತಾ ಇದ್ದಾರೆ ಇನೋವಾ ಕಾರ್ನಲ್ಲಿ ಏನು ವಕೀಲರಾಗಿರಬಹುದು ಅಥವಾ ಚಿನ್ನಯ್ಯನ ಹೆಂಡತಿ, ಸಹೋದರರು ಜೊತೆಗೆ ಚಿನ್ನಯ್ಯ ಎಲ್ಲರೂ ಕೂಡ ಜೈಲಿನಿಂದ ಹೊರಟಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಸದ್ಯಕ್ಕೆ 97 ದಿನಗಳ ಬಳಿಕ ಜೈಲಿನಿಂದ ಚಿನ್ನಯ್ಯ ಈಗ ರಿಲೀಸ್ ಆಗಿದ್ದಾರೆ. ಇನ್ನು ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಇದೆ, ಜೊತೆಗೆ ಈಗ ಏನು ಶ್ಯೂರಿಟಿ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಲಾಗಿತ್ತು, 12 ಷರತ್ತುಗಳನ್ನ ನ್ಯಾಯಾಧೀಶರು ಹಾಕಿದ್ರು. 12 ಷರತ್ತುಗಳು ಕೂಡ ಈಗ ಪೂರೈಕೆ ಆಗಿದೆ. ಆ ಒಂದು 12 ಷರತ್ತುಗಳು ಏನೇನಿತ್ತು? ಹಲೋ ಅಶ್ವಿನಿ, ಸದ್ಯಕ್ಕೆ ಬುರುಡೆ ಚಿನ್ನಯ್ಯನಿಗೆ ಕೊನೆಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬುರುಡೆ ಚಿನ್ನಯ್ಯನಿಗೆ ಕೊನೆಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಜಾಮೀನು ದೊರೆತು 24 ದಿನಗಳ ಬಳಿಕ ಚಿನ್ನಯ್ಯನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ನವೆಂಬರ್ 24ರಂದು 12 ಷರತ್ತುಗಳೊಂದಿಗೆ ಬೆಳ್ತಂಗಡಿ ನ್ಯಾಯಾಲಯ ಚಿನ್ನಯ್ಯನಿಗೆ ಜಾಮೀನು ಕೊಟ್ಟಿತ್ತು. ಆದರೆ 12 ಷರತ್ತುಗಳು ಪೂರೈಕೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು. 12 ಷರತ್ತುಗಳು ಇವತ್ತಿಗೆ ಪೂರೈಕೆ ಆಗಿದೆ. ಮುಖ್ಯವಾಗಿ ಶ್ಯೂರಿಟಿ ಹಾಕಲಿಕ್ಕೆ ಯಾರೂ ಕೂಡ ಬರ್ತಾ ಇರಲಿಲ್ಲ ಮುಂದೆ ಎಂಬ ಮಾಹಿತಿ ಕೂಡ ಇದೆ. ಹಾಗಾಗಿ ಇವತ್ತು ಶ್ಯೂರಿಟಿ ಹಾಕಿರೋದ್ರಿಂದ ಕೆಲವೊಂದಿಷ್ಟು ಪ್ರೊಸೀಜರ್ ಕೂಡ ಇರುತ್ತೆ ಜೈಲಿನಲ್ಲಿ. ಆ ಪ್ರೊಸೀಜರ್ ಮುಗಿಸಿ ಈ ಚಿನ್ನಯ್ಯನನ್ನು ಸದ್ಯಕ್ಕೆ ಬಿಡುಗಡೆ ಮಾಡಲಾಗಿದೆ.